ಪೋಸ್ಟ್ ಎಲ್ಲ ಮೈಸೂರು ಭಾಗದಲ್ಲಿ ಎಲ್ಲ ಕೊಟ್ರೆ ಅದಕ್ಕೆ ಅದ್ರ ಅಲ್ಲಿ ಆದಂತವ್ರಿಗೆ ಎಲ್ಲರಿಗೂ ಕೂಡ ಅಲ್ಲೇ ಕೊಟ್ಟು ಒಳ್ಳೇದಾದಂತ ತಮ್ಮ ಮುಖಾಂತರ ಕೇಳಿ ಬಯಸ್ತಾ ಇದ್ದೀನಿ ಅಧ್ಯಕ್ಷ. ಮನೆ ಮಂತ್ರಿಗಳು ಅಧ್ಯಕ್ಷರ ಅವ್ರ ಕ್ಷೇತ್ರದಲ್ಲಿ ಒಟ್ಟು 64,871 ರಾಸುಗಳಿದ್ದಾವೆ. ಅದ್ರ ಪ್ರಕಾರ 13 ಆಸ್ಪತ್ರೆಗಳು ಇರಬೇಕು. ಈಗ 31 ಆಸ್ಪತ್ರೆಗಳಿದ್ದಾವೆ ಈಗ ಅವ್ರ ಕ್ಷೇತ್ರದಲ್ಲಿ. ಈಗ ಕಲಬುರಗಿ ವಿಧಾನಸಭೆ 17 ಪಶುವೈದ್ಯರು ಹಾಗೂ 53 ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವ್ರ ಕೊರತೆ ಇದೆ ಅಂತ ಹೇಳೋದು ನಿಜ ಇದೆ, ನಮಗೂ ಗೊತ್ತಿದೆ ಏನು. ಆದ್ರೆ ಈಗ ಅವ್ರಿಗೆ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇವರಿಗೆ ಸಾಕಷ್ಟು ಜನ ಡಾಕ್ಟರ್ಗಳು ಇದ್ದಾರೆ ನಿಮ್ಮಲ್ಲಿ. ಮುಂದಿನ ದಿನಗಳಲ್ಲಿ ನಾವು ಬಂದಾಗ ಹೆಚ್ಚಿಗೆ ಹಾಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಈಗ ಅದರಿಂದ ಇವ್ರ ಕ್ಷೇತ್ರದಲ್ಲಿ ಹೆಚ್ಚು ಮತ್ತೆ ವಾಹನ ನಮ್ಮ ವಾಹನಗಳು 2 ವಾಹನಗಳು ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಓಡಾಡ್ತಾ ಇದ್ದಾರೆ. ಅದರಿಂದ ಸಾಕಷ್ಟು ಸೇವೆ ಆಗ್ತಾ ಇದೆ ರಾಸುಗಳು. ಕೇಳಿ ನನಗೆ 4 ತಾಲೂಕು ಬರ್ತಾವ. ತಾಲೂಕು ವಾರಗಳು ಕೊಟ್ಟಿರಿ, ಬಟ್ ಆಳಂದ ತಾಲೂಕು ಜಾಸ್ತಿ ಬರೋದು ಅಲ್ಲೇ ಇರ್ತಕ್ಕಂಥದ್ದು. ಕಲಬುರಗಿ ತಾಲೂಕು ಬರ್ತಾವ, ಅಲ್ಲೇ ಜಾಸ್ತಿ ಇರೋದು. ನನ್ನ ಮತಕ್ಷೇತ್ರಕ್ಕೆ ಯಾವ್ದು ವಾಹನ ಓಡಾಡ್ತಾ ಇಲ್ಲ. ಆದರೆ ನಂಬಲ್ಲಿದ್ದಂತ ಹೆಚ್ಚಿಗೆ ಆಸ್ಪತ್ರೆಗಳಿದೆ, ಮತ್ತೆ ಡಾಕ್ಟರ್ಗಳ ಕೊರತೆ ಬಹಳಷ್ಟಿದೆ. ನೀವು ಒಂದೊಂದು ಡಾಕ್ಟರ್ಗಳಿಗೆ 4-5 ಇನ್ಚಾರ್ಜ್ ಕೊಟ್ಟಿದ್ರಿ, ಟೋಟಲಿ ಯಾರು ಬರಲ್ಲ. ಕೆಲವು ಆಸ್ಪತ್ರೆಗಂತೂ ಚಾವಿ ಹಾಕಿ ಬಿಟ್ರೆ, ಕೀಲಿ ಹಾಕಿ ಬಂದ್ ಮಾಡಿದ್ದಾರೆ. ಯಾರು ಇರೋದಿಲ್ಲ. ಅನೇಕ ಸತಿನ ಡಿಡಿಒರಿನೂ ಅನೇಕ ಸತಿ ಮಾತಾಡಿನ ಸಚಿವರು ಇದ್ರ ಬಗ್ಗೆ. ಈಗ ಅಧ್ಯಕ್ಷರೇ, ನಾವು ಎಲ್ಲಾ ಕ್ಷೇತ್ರದಲ್ಲೂ ಒಂದೊಂದು ವಾಹನ ಇದೆ. ಎಲ್ಲಾ ತಾಲೂಕುಗಳಲ್ಲೂ ಒಂದೊಂದು ನಾವು ವಾಹನ ಕೊಟ್ಟಿದ್ದೀವಿ. ಅಂದ್ರೆ ನಿಮ್ದು ಬೇರೆ ಬೇರೆ ತಾಲೂಕೆಲ್ಲ ಸೇರಿ ಒಂದು ಕ್ಷೇತ್ರ ಗಮನಿಸಿಲ್ಲ ಅಂತ ಅನ್ಕೊಂಡಿದ್ದೀನಿ. ಎಲ್ಲಾ ಕೊಟ್ಟಿದ್ದೀವಿ ಅಂತಾರೆ, ಬಟ್ ಇವತ್ತು ಗೊತ್ತಿದೆ ವಿಚಾರ. ಯಾವ್ದು ಬೀಗ ಮಾನ್ಯ ಎಷ್ಟು ಗುರಿ ಸಾಧನೆ ಆಯ್ತು ಹೋದ ವರ್ಷ ಬಡ್ಜೆಟ್ ಅಲ್ಲಿ, ಇದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಡಾಕ್ಟರ್ಗಳಿಗೆ ನಾವೆಲ್ಲ ಬೇರೆ ಬೇರೆ ಇದಕ್ಕೆ ಅವರಿಗೆ ವಹಿಸಿದೀವಿ, ಜವಾಬ್ದಾರಿ ವಹಿಸಿದೀವಿ. ಅವ್ರು ಮಾಡ್ತಾರೆ. ಮುಂದಿನ ಕೊರತೆ ನೀಗ್ಸೋಣ. ಲಕ್ಷ್ಮಣ ಸಂಗಪ್ಪ ಸಹೋದಯ. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 2323 ಮಾನ್ಯ ಪಶುಸಂಗೋಪನಾ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷ ಉತ್ತರ ಒದಗಿಸಿದ್ದೇನೆ. ಅಧ್ಯಕ್ಷರೇ, ಇದು ಬಹುತೇಕ 2ನೇ ಬಾರಿಗೆ ಈ ಪ್ರಶ್ನೆ ಬಂದಿದೆ. ಕಳೆದ ವರ್ಷನೂ ಕೂಡ ಇದು ಸೇಮ್ ಪ್ರಶ್ನೆ ಸ್ಟಾರ್ ಕ್ವಶನ್ ಆಗಿತ್ತು. ಅವಾಗಲೂ ಇದನ್ನೇ ಉತ್ತರ ಕೊಟ್ಟಿದ್ರು. ಮಾನ್ಯ ಸಚಿವರಿಗೆ ನಾನು ನಿಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಕೋತೀನಿ. 2 ವರ್ಷದ ಹಿಂದೆನೇ ಬಜೆಟ್ದಲ್ಲಿ 80 ಕೋಟಿ ಇದಕ್ಕಾಗಿಯೇ ಹಣ ಬಿಡುಗಡೆ ಆಗಿರ್ತಕ್ಕಂಥದ್ದು ಬಾಕಿ ಇದೆ. ಬಜೆಟ್ದಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ದಯವಿಟ್ಟು ನೀವು ಫೈನಾನ್ಸ್ ಡಿಪಾರ್ಟ್ಮೆಂಟ್ದವ್ರ ಜೊತೆಗೆ ಒಂದು ಸಭೆ ಆದರೂ ಮಾಡಿ. ಆ ಸಭೆಗೆ ನಾನು ಬರ್ತೀನಿ. ಈಗ 4ನೇ ಹಂತದ ನಾವು ಆ ಕಟ್ಟಡಗಳನ್ನು ಕಟ್ಟದೆ ಹೋದರೆ ಮುಂದಿನ ವರ್ಷ 3rd ಇಯರ್ಗೆ ನಮಗೆ ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ. ಆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಇಲ್ಲ ಮತ್ತು ಅವರಿಗೆ ಮೂಲಭೂತ ಸವಲತ್ತುಗಳಿಲ್ಲ. ಈಗ ನಮ್ಮ ಗುಲ್ಬರ್ಗಾದು ಶಾಸಕರು ಕೇಳಿದ್ರು, ಅನೇಕ ಕಡೆ ಡಾಕ್ಟರ್ಗಳ ಕೊರತೆ ಇದೆ ಅಂತೇಳಿ. ಇಲ್ಲಿ ಡಾಕ್ಟರ್ಗಳು ನೀವು ಪೂರ್ಣ ಅವ್ರನ್ನ ತಯಾರು ಮಾಡಿ ಹೊರಗೆ ಬಿಟ್ರೇನೆ ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಆಗ್ತಾ ಇಲ್ಲ. ದಯವಿಟ್ಟು ಅದ್ರ ಬಗ್ಗೆ ತಾವು ಹೆಚ್ಚು ಮುತುವರ್ಜಿ ವಹಿಸಬೇಕು ಅಂತಕ್ಕಂಥದ್ದು ಒಂದು. 2ನೇದ್ದು, ಈ 3ನೇ ವರ್ಷಕ್ಕೆ ನಾವು ರಿಕ್ರೂಟ್ಮೆಂಟ್ ನಮ್ಮದು ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ. ರಿಕ್ರೂಟ್ಮೆಂಟ್ ಫೈನಲ್ ಆಗಿಲ್ಲ ಇನ್ನೂ. 3ನೇ ತರಗತಿಗೆ ಅವ್ರಿಗೆ ಹೆಂಗೆ ಹೋಗ್ಬೇಕು ವಿದ್ಯಾರ್ಥಿಗಳು? ಒಂದು ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದು, ಇನ್ನೊಂದು 4ನೇ ಹಂತದ ಕಟ್ಟಡದ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ಆಗಬೇಕು. ಇವೆರಡೂ ಕೂಡ ನೀವು ದಯವಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ದವ್ರನ್ನು ನಿಮ್ಮ ಇಲಾಖೆಯವ್ರನ್ನೊಂದು ಸಭೆ ಕರ್ಕೊಂಡು, ನಮಗೆ ಬೇಕಾದ್ರೆ ಶಾಸಕರು ನಮ್ಮನ್ನು ಕರೀರಿ. ದಯವಿಟ್ಟು ಅಲ್ಲಿ ಸ್ವಲ್ಪ ನಾವು ಅಧಿಕಾರಿಗಳನ್ನು ಕೇಳೋಣ, ಏನು ತೊಂದರೆ ಏನಿದೆ ಅಂತೆ, ಅದನ್ನು ನಿವಾರಣೆ ಮಾಡ್ಲಿಕ್ಕೆ ಏನು ಮಾಡ್ತೀರಿ ಅಂತ ಹೇಳಿ. ಅಥಣಿ ಕಾಲೇಜಿನಲ್ಲಿ ಈಗ 1ನೇ ವರ್ಷ 2ನೇ ವರ್ಷ ನಡೀತಾ ಇದೆ. ಮುಂದಿನ ವರ್ಷದಿಂದ 3ನೇ ವರ್ಷ ಪ್ರಾರಂಭ ಆಗ್ತದೆ. ಅಲ್ಲಿ ಬಹಳ ಮುಖ್ಯವಾಗಿ ಅಲ್ಲಿ ವಿದ್ಯಾರ್ಥಿಗಳು ಹಾಸ್ಟೆಲ್ ಆಗಬೇಕಾಗಿದೆ. ನಾನು ಈಗಾಗಲೇ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾತಾಡೋಣ, ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಟೆಂಡರ್ ಕರೆಗೆ ಕೇಳಿದ್ದೀನಿ. ಈಗ ಸದ್ಯದಲ್ಲೇ ಹಾಸ್ಟೆಲ್ ಪ್ರಾರಂಭ ಮಾಡಿಸ್ತೀವಿ. ನಾವು ವಿದ್ಯಾರ್ಥಿ ಹಾಸ್ಟೆಲ್ ಪ್ರಾರಂಭ ಮಾಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಮಾಡೋಣ. ಓಕೆ. ಈಗ ಮಾನ್ಯ ಸಭಾಧ್ಯಕ್ಷರೇ, ಒಂದ್ಸಲ ಮುಗಿಲಿಲ್ಲ, ಅದು ಇಷ್ಟಾರ್ಜನ್ ಮಾಡೋದು ಹೇಗೆ? ಈಗ ಲಿಖಿತ ಮೂಲಕ ಸ್ಪಷ್ಟ. ಅದಕ್ಕೆ ಒಂದು ಅನೌನ್ಸ್ಮೆಂಟ್.
ನಮ್ಮ ಚೆಮ್ಮನೂರು ಇಂಟರ್ನ್ಯಾಷನಲ್ ಗ್ರೂಪ್ ಅಧ್ಯಕ್ಷರಾಗೂ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಡಾಕ್ಟರ್ ಬಾಬಿ ಚೆಮ್ಮನೂರ್ ಅವರು ವಿಶ್ವಶಾಂತಿಯನ್ನು ಹರಡುವ ಉದ್ದೇಶದಿಂದ 282 ಕಿಲೋಮೀಟರ್ ಓಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಯೂನಿಕ್ ವರ್ಲ್ಡ್ ರೆಕಾರ್ಡ್ ಮತ್ತು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ. ಜಗನ್ನಾಥದಿಂದ ಅಪಾರ ಅಭಿಮಾನ ಹೊಂದಿರುವ ಅವರನ್ನು ಎಲ್ಲರೂ ಪ್ರೀತಿಯಿಂದ ಬೋಜೆ ಎಂದು ಕರೆಯುತ್ತಾರೆ. ದೂರದೃಷ್ಟಿತ್ವ ಹೊಂದಿರುವ ಬೋಜೆ ಅವರು ಉದ್ಯಮಿ, ಸಮಾಜ ಸೇವಕ, ಕ್ರೀಡಾಪಟು, ಮನೋರಂಜನೆಯಾಗಿ ಎಲ್ಲ ರಂಗದಲ್ಲಿ ಕೂಡ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ತಮ್ಮ ಆದಾಯದ ಬಹುಪಾಲು ಬಡವರಿಗೆ, ದೀನ ದಲಿತ ಮೀಸಲಿಟ್ಟುವ ಅವರು ಪ್ರವಾಹ ಹಾಗೂ ಭೂಕುಸಿತ ವಿಪತ್ತು ಸಂದರ್ಭದಲ್ಲಿ ನಿರಾಶ್ರಿತರಿಗೆ ಬಹುಶಃ ಅಗತ್ಯ ಸೌಕರ್ಯ ಜೊತೆಯಲ್ಲಿ 2 ಎಕರೆ ಪ್ರದೇಶದಲ್ಲಿ ಮನೆ ನಿರ್ಮಾಣ ಕೊಟ್ಟಿರುತ್ತಾರೆ. ಇವತ್ತು ಕೋವಿಡ್ ಸಂದರ್ಭದಲ್ಲಿ ಮೊಬೈಲ್ ಕ್ವಾರಂಟೈನ್ ಆಗಿ ಬಳಸಿಕೊಳ್ಳಲು ತಮ್ಮ ಹೆಲಿಕಾಪ್ಟರ್ ಅನ್ನು ಉಚಿತವಾಗಿ ನೀಡಿರುತ್ತಾರೆ. ಅದೇ ರೀತಿ ಬಹುಶಃ ವಿದ್ಯಾರ್ಥಿಗಳಿಗೆ ವಿವಿಧ ಸವಲತ್ತು ಕೂಡ ಒದಗಿಸುವ ಜೊತೆಯಲ್ಲಿ ಬೀದಿ ಪಾಲಾದ ಹಿರಿಯ ನಾಗರಿಕರಿಂದ ಯಾವುದೇ ನ್ಯಾಯ ಪೈಸೆ ಪಡೆಯದೆ ಅವರ ಚಾರ್ಟ್ ಮುಖ ಉಚಿತವಾಗಿ ಮನೆ ಕೂಡ ಇವತ್ತು ನಿರ್ಮಾಣ ಮಾಡಿ ಕೊಟ್ಟಿದ್ದಕ್ಕೆ ಅವರ ಮದರ್ ತೆರೆಸಾ ಪ್ರಶಸ್ತಿಯನ್ನು ಕೂಡ ಪಡೆಯುವ ಜೊತೆಯಲ್ಲಿ 216 ಪ್ರತಿಷ್ಠಾ ಪ್ರಶಸ್ತಿ ಗೌರವಗಳಿಗೆ ಭಾಜನರಾಗಿದ್ದಾರೆ. ಪ್ರೀತಿಯಿಂದ ವಿಶ್ವವನ್ನು ಜಯಿಸಿರಿ ಎಂಬುದು ಬೋಜೆ ಅವರ ಧ್ಯೇಯವಾಕ್ಯವಾಗಿದೆ. ಇಂತಹ ಪ್ರಸಿದ್ಧ ವ್ಯಕ್ತಿ ಡಾಕ್ಟರ್ ಬಾಬಿ ಚೆಮ್ಮನ್ ಅವರು ಈ ದಿನ ವೀಕ್ಷಕರಿಗೆ ಉಪಸ್ಥಿತಿದ್ದು ನಮ್ಮ ಸದನ ವೀಕ್ಷಿಸುತ್ತಿದ್ದಾರೆ. ಅವರಿಗೆ ಈ ಸದನ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಈಗ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು. ಮಾನ್ಯ ಅಧ್ಯಕ್ಷರೇ, ದಿನಾಂಕ 16/3/26 10ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 84 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸ್ವಲ್ಪ ಇಂಪ್ರೂವ್ ಆಗಿದೆ. ಅಷ್ಟು ಇಂಪ್ರೂವ್ ಆಗಿದೆ ಸರ್. 50% ಇಲ್ಲ. ಆಯ್ತು. ಈಗ 4ನೇ ಸರಿ, ಇವತ್ತು 5ನೇ ಸರಿ ವಾರ್ನಿಂಗ್. ಆಯ್ತು, 1 ಸೆಕೆಂಡ್. 5th ಟೈಮ್ ಮಾಡ್ಬಿಡಿ, ಅದೊಂದು ರೆಕಾರ್ಡ್ ಆಗ್ಲಿ. ಸುರೇಶ್ 1 ಸೆಕೆಂಡ್. ಇವತ್ತು ಯಾಕಂದ್ರೆ ಹೇಳಿ, ಪರ್ಸೆಂಟೇಜ್ ಬೇಡ ಅಂದ್ರೆ ಯಾವ್ದ್ರಲ್ಲಿ ಇದು ಮಂತ್ರಿಗಳು ಮತ್ತು ಸರ್ಕಾರ ಸತ್ತೋಗಿದೆ. ಶ್ರೀನಿವಾಸ್ ತಿಥಿ ಮಾಡಬೇಕು, ಕ್ವಶನ್ ಸತ್ತೋಗ್ಬಿಟ್ಟಿದೆ. ಆಯ್ತು, ನಾನ್ ಮೊನ್ನೆ ತಿಥಿ ಕಾರ್ಡ್ ತೋರಿಸ್ತೆ, ಯಾವ್ದೋ ತಿಥಿ ಕಾರ್ಡ್ ತೋರಿಸ್ತೆ, ಹಂಗಾಗ್ಬಿಟ್ಟಿದ್ದು. ಈಗ ಉತ್ತರ ಕೊಡೋದ್ರಿಂದ ಖುಷಿಯಾಗಿದೆ. ಅವ್ರು ಯಾರು ಒಬ್ರು ಎಚ್ಚೆತ್ಕೊಂಡಿಲ್ಲ ನೋಡಿ ಅಧಿಕಾರಿಗಳು. ಈಗ ಬಂದ್ ಕೂತ್ಕೊಂತಾರೆ, ದೇವ್ರ ತರ ಆರಾಮ್ಸೆ ಮನೆ ಹೊರಟೋತಾರೆ. ಫೈಂಡ್ ಅ ಸೊಲ್ಯೂಷನ್. ಫೈಂಡ್ ಎ ಸೊಲ್ಯೂಷನ್, ನಾಟ್ ಎ ಸೊಲ್ಯೂಷನ್ ಟ್ರಿಗರಿಂಗ್. ಆಯ್ತು, ಈಗ ಶೂಟ್. ಓಕೆ. ಈಗ ನಾನು ಸರ್ಕಾರಕ್ಕೆ ಯಾಕೆಂತ ಹೇಳಿದ್ರೆ ಮೋದಿ ಬಹಳ ಸ್ಪಷ್ಟವಾಗಿ ನಾವು ಮೊನ್ನೆ ಹೇಳಿದ್ದೇವೆ, ಈ ಸದನ ನಡೆಯುವುದು ಅದು ಮಂತ್ರಿಗಳಿಗಾಗಿ ಅಲ್ಲ, ಅದು ಶಾಸಕರಿಗೆ ಬೇಕಾಗಿ ನಡೆಸುವಂತ ಅಧಿವೇಶನ. ಯಾಕೆ ಮಂತ್ರಿಗೆ ಯಾವಾಗ ಬೇಕು ಚರ್ಚೆ ಮಾಡ್ತಾರೆ. 3 ತಿಂಗಳಿಗೊಮ್ಮೆ ಶಾಸಕರು ಸೇರಬೇಕು, ಅವರ ಸಮಸ್ಯೆಯನ್ನು, ಅವರ ಊರಿನ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು. ಅದಕ್ಕಾಗಿ ಎಲ್ಲಾ ಪಕ್ಷದವರು ಕೂಡ, ಎಲ್ಲಾ ಸದಸ್ಯರು ಕೂಡ ಪ್ರಶ್ನೆ ಕೇಳ್ತಾರೆ. ಎಲ್ಲರಿಗೂ ಕೂಡ ಸ್ಟಾರ್ ಕ್ವಶನ್ ಆಗುದಿಲ್ಲ. ದಿವಸ 15 ಮಾತ್ರ ಆಗುವಂತದ್ದು, 15 ಮಾತ್ರ ಆಗುವಂತದ್ದು. ಉಳಿದಂತ ಪ್ರಶ್ನೆಗೆ ಆ ಸದಸ್ಯರಿಗೆ ಇವತ್ತು ಅವರು ನಿಯಮಾವಳಿ ಪ್ರಕಾರ ಕೇಳಿದಂತ ಪ್ರಶ್ನೆಗೆ ನಾವು ಇವತ್ತು ಸರ್ಕಾರ ಉತ್ತರ ಕೊಡದಿದ್ದಲ್ಲಿ ಮತ್ತೆ ನಾವು ಹೇಳ್ತೇವೆ ನೀವು ಶಾಸಕರು ಬರುವುದಿಲ್ಲ, ಯಾಕೆ ಬರಬೇಕು? ಯಾವ ರೀತಿ ಆಗ್ತದೆ? ಇವರು ಪ್ರಶ್ನೆ ಕೇಳಿದವರಿಗೆ ಉತ್ತರ ಇಲ್ಲ. ಕಾಲಿಂಗ್ ಅಟೆನ್ಷನ್ ನಲ್ಲಿ 15ಕ್ಕಿಂತ ಜಾಸ್ತಿ ತಗೊಳ್ಬೇಡಿ. ಸರಿಯಾದ ಸಮಯಕ್ಕೆ ಕೋರಂ ಮಾಡಲಿಕ್ಕೆ ಮತ್ತೆ ಆ ಸಮಯದಲ್ಲಿ ಬರುವುದಿಲ್ಲ. ಅದಾದ್ರೆ ಯಾವ ರೀತಿ ಇವತ್ತು ಹೋಗುವಂತದ್ದು? ಆದ್ರೆ ಮೊನ್ನೆ ಕೂಡ ಇದನ್ನು ನಾನು ಇವತ್ತು 2 ಸಲ ಬಹಳ ಗಂಭೀರತೆಯಿಂದ ಇರಬೇಕನ್ನ ನಾನು ಕೂಡ ಇದರ ಬಗ್ಗೆ ಚರ್ಚೆ ಮಾಡಿ ಸ್ಪಷ್ಟ ಆದೇಶ ಕೂಡ ಈ ಪೀಠದಿಂದ ಸತತವಾಗಿ 3 ಬಾರಿ ಇದನ್ನು ನಾನು 4 ಬಾರಿ, ಇವತ್ತು 5ನೇ. ಬೇಡ ಅದೇ ಏನು ಸುಧಾರಣೆ ಇವತ್ತು ಕಾಣುವಂತ ಪರಿಸ್ಥಿತಿಯಲ್ಲಿ ನನಗೆ ಕಾಣುದಿಲ್ಲ. ಈ ರೀತಿ ಬಹುಶಃ ಇದು ಧೋರಣೆ ಆದ್ರೆ ಬಹುಶಃ ಇವತ್ತು ಎಲ್ಲಾ ಸದಸ್ಯರು ಮೆಚ್ಚುವ ರೀತಿಯಲ್ಲಿ ಇದು ಸದನವನ್ನು ಹೇಗೆ ನಡೆಸುವಂತದ್ದು? ಆದ ಕಾರಣ ಬಹುಶಃ ಆಗಿಲ್ಲ. ನಾನು ಕೇಳಿದೆ ಅಂತ ಹೇಳಿದ್ರೆ, ಆದ ಕಾರಣ ಇವತ್ತು ಈ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸೆಕ್ರೆಟರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಯಾಕೆ ಆಗಿದೆ ಕೊಡ್ತಂದು ಹೇಳುವ ತನಕ ಕೂಡ ನಾನು ಸದನ ನಡೆಸುವುದಿಲ್ಲ. ನಾನು ಎಜೆಂಟ್ ಮಾಡ್ತೇನೆ.